ಸ್ನೇಹಿತರೆ, ಇವತ್ತು ಮಂಡ್ಯದಿಂದ ಬಂದ ಸುದ್ದಿ ತುಂಬ ದುಃಖದಾಯಕವಾಗಿದೆ. ಮಾರುಕಟ್ಟೆಗೆ ಅಂತ ಬಂದಿದ್ದ ಕುಟುಂಬ ತೀವ್ರ ಗಾಯಗೊಂಡ ಮಗುವನ್ನು ಆಸ್ಪತ್ರೆಗೆ ಕರೆದೊಯ್ಯುತ್ತಿದ್ದ ವೇಳೆ ಟ್ರಾಫಿಕ್ ಪೊಲೀಸರ ನಿರ್ಲಕ್ಷ್ಯದಿಂದಾಗಿ ಆ ಮಗು ತನ್ನ ಜೀವವನ್ನೇ ಕಳೆದುಕೊಂಡಿದೆ. ಇದಕ್ಕೆಲ್ಲ ಯಾರು ಹೊಣೆ ಮತ್ತು ಏನು ನಡೆದು ಹೋಯಿತು, ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ. ಸ್ನೇಹಿತರೆ, ಮೇ 26 ಅಂದರೆ ಇವತ್ತು ಮಂಡ್ಯದ ನಂದಾವೃತ್ತದ ಬಳಿ ಈ ದುರ್ಘಟನೆ ಸಂಭವಿಸಿದೆ. ಮದ್ದೂರು ತಾಲೂಕಿನ ಗೊರವನಹಳ್ಳಿಯಿಂದ ಬಂದಿದ್ದ ತಾಯಿ ತಂದೆ ತಮ್ಮ 3 ವರ್ಷದ ಮಗಳು ವೃತಿಕ್ಷಳನ್ನು ನಾಯಿ ಕಚ್ಚಿದೆ ಎನ್ನುವ ಕಾರಣದಿಂದಾಗಿ ತಕ್ಷಣವೇ ಮಂಡ್ಯದ ಮಿಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಿದ್ದ ಸಂದರ್ಭದಲ್ಲಿ ಟ್ರಾಫಿಕ್ ಪೊಲೀಸರು ಅವರನ್ನು ನಿಲ್ಲಿಸಿದರು. ಹೆಲ್ಮೆಟ್ ತಪಾಸಣೆಯ ಹೆಸರಿನಲ್ಲಿ ಜಗಳವಾಡಿದ ಸಂದರ್ಭದಲ್ಲಿ ಬೈಕ್ನಿಂದ ಬಿದ್ದು ವೃತಿಕ್ಷ ರಸ್ತೆ ಮೇಲೆ ಬಿದ್ದು ಬಿಟ್ಟಳು. ಅದೇ ಸಮಯದಲ್ಲಿ ಬರುತ್ತಿದ್ದ ಟೆಂಪೋ ತಕ್ಷಣವೇ ಅವಳ ಮೇಲೆ ಹರಿದು ಹೋಯಿತು. ಇದರಿಂದ ಅವಳು ಸ್ಥಳದಲ್ಲೇ ಸಾವನ್ನಪ್ಪಿದಳು. ಘಟನೆ ನಡೆದ ತಕ್ಷಣ ಸಾರ್ವಜನಿಕರು ಭಾರೀ ಆಕ್ರೋಶ ವ್ಯಕ್ತಪಡಿಸಿದರು. ರಸ್ತೆ ಮಧ್ಯದಲ್ಲಿ ಮಗುವಿನ ದೇಹವನ್ನು ಹಿಡಿದು ಅಳುತ್ತಿರುವ ತಾಯಿ ತಂದೆ ಆ ದೃಶ್ಯವು ಎಲ್ಲರ ಕಣ್ಣುಗಳಿಗೆ ನೀರಿಟ್ಟಿತು. ಸ್ಥಳೀಯರು ತಕ್ಷಣವೇ ಪ್ರತಿಭಟನೆ ನಡೆಸಿದರು ಮತ್ತು ಪೊಲೀಸರ ವಿರುದ್ಧ ಧ್ವನಿ ಎತ್ತಿದರು. ಮಂಡ್ಯ ಜಿಲ್ಲೆಯ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಅವರು ತಕ್ಷಣವೇ ಕ್ರಮ ಕೈಗೊಂಡು ಘಟನೆಯಲ್ಲಿ ಭಾಗಿಯಾದ 3 ಎಎಸ್ಐಗಳನ್ನು ಅಮಾನತುಗೊಳಿಸಿದ್ದಾರೆ. ಶಾಸಕರಾದ ರವಿಕುಮಾರ್ ಗಣಿಗ ಅವರು ಕೂಡ ಈ ಘಟನೆಯನ್ನು ತೀವ್ರವಾಗಿ ಖಂಡಿಸಿ ಮೃತರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಎಂದು ಹೇಳಿದರು. ಸಾಧಾರಣ ಹೆಲ್ಮೆಟ್ ತಪಾಸಣೆ ಎಂಬ ಒಂದು ಕಾರ್ಯ ತೀವ್ರ ಚಿಕಿತ್ಸೆಗೆ ಹೋಗುತ್ತಿರುವ ಕುಟುಂಬದ ಮೇಲೆ ಇಡಬೇಕೆ? ನಿಯಮ ಇದೆ, ಆದರೆ ಬುದ್ಧಿವಂತಿಕೆಯೂ ಬೇಕಲ್ಲವೇ? ಈ ರೀತಿಯ ನಿರ್ಲಕ್ಷ್ಯ ಭವಿಷ್ಯದಲ್ಲಿ ಮರುಕಳಿಸದಂತೆ ಕಠಿಣ ನಿಯಮಗಳು ಮಾನವೀಯತೆಗೂ ಜಾಗ ಇಡಬೇಕು. ಈ ಘಟನೆ ಕೇವಲ ಒಂದು ಮಗು ತನ್ನ ಜೀವವನ್ನು ಕಳೆದುಕೊಂಡ ಪ್ರಕರಣವಲ್ಲ, ಇದು ನಾವೆಲ್ಲರೂ ಎಚ್ಚರಗೊಳ್ಳಬೇಕಾದ ವಿಷಯ. ಪೊಲೀಸು, ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ಎಲ್ಲರಿಗೂ ಇದು ಒಂದು ಪಾಠವಾಗಬೇಕು. ಇಂಥ ದುರಂತ ಮರುಕಳಿಸದಿರಲಿ. ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.